ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟ್ ಅಂತ. ಇದಕ್ಕೆ ಮುಂದೆ ಗಡಿ ಫಿಲಮ್ ಇಲ್ಲಿ ಆಡಿಯೋ ಲಾಂಚ್ ಆಯಿತು, ನೀವೆಲ್ಲ ಬಂದು ಸಪೋರ್ಟ್ ಮಾಡಿದ್ರಿ. ಈಗ ಫಿನಿಕ್ಸ್ ಅಂತ ಒಂದು ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ, ರಿಲೀಸ್ಗೆ ತಯಾರಾಗಿದೆ. ಈಗ ಒಂದು ಆಡಿಯೋ ಲಾಂಚ್ ಆಗ್ತಾಯಿದೆ, ಟ್ರೈಲರ್ ಲಾಂಚ್ ಮಾಡ್ತಾಯಿದ್ದೀರಿ. ಫಿನಿಕ್ಸ್ ಅಂತ ಏನಂದರೆ ಒಂದು ಬರ್ಡ್, ಅದ್ರ ಬಗ್ಗೆನೇ ಒಂದು ಇದು. ಈಗ ಮೋಸ ಮಾಡೋರು ಎಷ್ಟು ಜನ ಇರ್ತಾರೋ ಮೋಸ ಹೋಗೋರು ಇರ್ತಾರೆ ಅಂತ ಸಾರ್ ಹೇಳಿದ್ರು, ಅದು ನಿಜಾನೇ. ದಯವಿಟ್ಟು ಇಲ್ಲದೇ ಇರೋದಕ್ಕೆ ಆಸೆ ಪಟ್ಟು ಹೋಗಿ ಅನ್ಯಾಯ ಆಗಬೇಡಿ. ಯಾಕಂದರೆ ಲಕ್ಷ ಕೊಟ್ಟರೆ 10 ಲಕ್ಷ ಬರುತ್ತೆ, ಕೋಟಿ ಕೊಟ್ಟರೆ 10 ಕೋಟಿ ಬರುತ್ತೆ ಅಂತ ಯಾಮಾರಿಸೋರು ತುಂಬ ಜನ ಇದ್ದಾರೆ, ಓಕೆನಾ. ಅದಕ್ಕೋಸ್ಕರ ಇದು ಅದರೊಳಗಡೆ ಏನಿದೆ, ಹೆಂಗೆಲ್ಲ ಯಾಮಾರಿಸ್ತಾರೆ, ಹೆಂಗೆಲ್ಲ ಯಾಮಾರ್ತಾರೆ ಅನ್ನೋದು ಒಂದು ಕನ್ನಡ ತೊಗೊಂಡಿದ್ದೀವಿ ಸರ್. ಒಂದು ಯೂತ್ ಟೀಮ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಹೌದು, ಈ ರೀತಿ ಏನು ಮೆಸೇಜ್ ಹೇಳಿಕೊಡಿ? ಯೂತೇ ಸರ್ ಇದ್ರ ಬಗ್ಗೆ ಫುಲ್ ಚರ್ಚೆ ಮಾಡಿ ಲಾಸ್ಟಲ್ಲಿ ಅವರೇ ಇದ್ರ ಬಗ್ಗೆ ಫುಲ್ ಎಲ್ಲ ರೆಡಿ ಮಾಡಿ ಅವರು ಇದು ಹೆಂಗೆ ಇದನ್ನ ಕ್ಲಿಯರ್ ಮಾಡೋಣ, ಹೆಂಗೆ ಒಂದು ಜಂಗ್ ಮೆಸೇಜ್ ಕೊಡೋಣ ಅಂತ ಅವರು ಪ್ಲ್ಯಾನ್ ಮಾಡಿ ಲಾಸ್ಟಲ್ಲಿ ಇದು ಏನೂ ಇಲ್ಲ, ಇದು ಸುಮ್ಮನೆ ಸುಳ್ಳು ಕತೆ ಕಟ್ತಾರೆ, ದಯವಿಟ್ಟು ಇದು ನಂಬೇಡಿ ಅಂತ ಲಾಸ್ಟಲ್ಲಿ ಅವರೇ ಕಷ್ಟಪಟ್ಟು ಇಬ್ಬರು ಅದರಲ್ಲಿ ಡೆತ್ ಆಗ್ತಾರೆ, ಕಷ್ಟಪಟ್ಟು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾರೆ ಸರ್. ಯಾವ ರೀತಿ ಮೋಸ ಹೋಗ್ತಾರೆ, ಎಲ್ಲೆಲ್ಲಿ ಹೆಂಗಾಗುತ್ತೆ ಅನ್ನೋದು ಅವರು ಕಂಡುಹಿಡಿದು ಅವರು ಅದು ಇದು ಮಾಡ್ತಾರೆ ಸರ್. ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ, ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರಿ? 45 ಡೇಸ್ ಶೂಟ್ ಮಾಡಿದ್ರೆ ಉಡುಪಿ, ಮಂಗಳೂರು, ಗೋವಾ, ಬೆಂಗಳೂರು. ಫೋರ್ ಇಯರ್ಸ್ ಆಯ್ತು ಸರ್ ನಾನು ಮಾಡಿಸಿದ್ವಿ. ಹೌದು ಸರ್, ಹೌದು. ಇಲ್ಲ ಸರ್, ಅವ್ರು ಬಂದು ಕೇಳಿದ್ರು ನಮ್ಮ ಹತ್ರ, ಅವರು ಹಿರಿಯರು, ಅವ್ರು ಕೇಳಿದ್ರು. ಸರ್ ಆಯ್ತು ಸರ್, ಎಲ್ಲ ಮಾತುಕತೆ ಆಯಿತು, ಮತ್ತೆ ಅವ್ರು ಸ್ಟಾಪ್ ಮಾಡಿದ್ರು ಅಂತ ಹೇಳಿದ್ರು. ರಿಲೀಸ್ ಆಯಿತು ಏನಂತ ಗೊತ್ತಿಲ್ಲ, ಸಿನಿಮಾ ಏನಾಯ್ತು ಗೊತ್ತಿಲ್ಲ, ಬಟ್ ಸರ್ ನಾನು ಸ್ಟಾರ್ಟ್ ಮಾಡಿ ಪ್ರೊಡ್ಯೂಸರ್ ಅಂದರು, ನೀವು ಸ್ಟಾರ್ಟ್ ಮಾಡಿ ಮುಗಿಸು ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸಿ ಕಂಪ್ಲೀಟ್ ಮಾಡಿದ್ವಿ ಸರ್. ಇನ್ನೂ ಏನೂ ಇಲ್ಲ, ಏನು ಮಾಹಿತಿ ಏನೂ ಬಂದಿಲ್ಲ ಸರ್. ಅವ್ರು ದೊಡ್ಡವರು, ಅವ್ರು ಏನು ಹೇಳ್ತಾರೋ ಅದು ನಾವು ರೆಡಿ ಇದ್ದೀರಿ, ಬಟ್ ಅವ್ರು ಏನು ಬಂದು ಕೇಳಿಲ್ಲ. ಅವ್ರ ಸಿನಿಮಾ ಏನಾಯ್ತು ಅಂತ ಕೂಡ ಗೊತ್ತಿಲ್ಲ, ಬಟ್ ನಾವು ಸಿನಿಮಾ ಕಂಪ್ಲೀಟ್ ಮಾಡಿ ಸ್ವಲ್ಪ ದಿವಸ ಶೂಟಿಂಗ್ ಇತ್ತು, ಅವ್ರು ಬಂದು ಕೇಳ್ಕೊಂಡಿದ್ದೆ. ಸರಿ, ಅವ್ರು ಹೇಳ್ದಂಗೆ ಪ್ಲ್ಯಾನ್ ಮಾಡಿದ್ರೆ ಮತ್ತೆ ಅವ್ರು ಏನು ನಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಸರ್. ನಾವು ಸ್ಟಾರ್ಟ್ ಮಾಡಿದ್ವಿ. ಅವರೇ ಬಂದು ಮಾತಾಡಿದ್ರು, ಮಾತುಕತೆನೇ ಆಯಿತು. ಈ ಥರ ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ದಯವಿಟ್ಟು ನನಗೆ ಒಂದು ಹೆಲ್ಪ್ ಮಾಡಿ ಅಂತ ಕೇಳಿದ್ರು. ಖಂಡಿತ ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಅದು ಲಾಂಗ್ ಬ್ಯಾಕ್ 1 ಇಯರ್ ಆಗೋಯ್ತು. ಆಗ ಸರಿ, ಇನ್ನೂ ಏನೋ ಒಂದು ಮಾಹಿತಿ ಬಂದಿಲ್ಲ ಅಂದ್ಕೋಸ್ಕರ ನಾನು ಎಸ್ ನಿಜ ಲೆಟ್ರು ಕೊಡ್ತೀನಿ ಅಂತಿದ್ರೆ ನಿಜಾನೇ, ಬಟ್ ಏನು ಅದು ಮತ್ತೆ ಬಂದಿಲ್ವಲ್ಲ. ಇವಾಗ ದುಡ್ಡು ಹಾಕಿದವರು ಸುಮ್ಮನೆ ಇರ್ತಾರ. ಸರ್ ಸ್ಟಾರ್ಟ್ ಮಾಡಿ ಅಂದರು, ಸರ್ ಬರಲಿ ಮಾತಾಡೋಣ ಸುಮ್ಮನೆ. ನಾವು ಇಲ್ಲಿ ಸರ್ 2nd ಚೇಂಬರ್ ಕೃಷ್ಣೇಗೌಡ. ನೆಕ್ಸ್ಟ್ ಏನಿಲ್ಲ ಸರ್, ಏನಿಲ್ಲ ಸರ್, ಅವ್ರು ಅದೇ ಹೇಳಿದ್ನಲ್ಲ, ಅವ್ರು ಹೇಳಿದ್ರು, ಅವ್ರು ಬಂದು ಎಲ್ಲ ರೆಡಿ ಮಾತಾಡಿದ್ದಾರೆ. ಅದನ್ನೂ ಏನಂತ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ಅವ್ರು ಏನು ಮಾಡಿದ್ದಾರೆ, ಸಿನಿಮಾ ಏನು ಇತ್ತು ಅಂತ ಏನೂ ಗೊತ್ತಿಲ್ಲ, ನಮ್ಗೇನು ಕೇಳಲಿಲ್ಲ ಸರ್. ನಾವು ಕಂಪ್ಲೀಟ್ ಮಾಡಿ ರೆಡಿ ಇದ್ದೀರಿ. ಅದು ಇಲ್ಲ ಸರ್, ಅದು ಪ್ರೊಡ್ಯೂಸರ್ಸ್ ಏನು ಹೇಳ್ತಾರೋ ಅದ್ರ ಬಗ್ಗೆ ಮಾತಾಡಿ. ಹೌದು ಸರ್, ಹೌದು. ಇಲ್ಲ ಸರ್, ಅದೇ ನಾನು ಹೇಳ್ತೀನಲ್ವಾ, ನಮ್ಮ ಪ್ರೊಡ್ಯೂಸರ್ಸು ರೆಡಿ ಇದ್ದಾರೆ, ನಾನು ಏನು ಹೇಳ್ತೀನಿ ಅದು ಕೇಳ್ತಾರೆ, ಬಟ್ ನಾನು ಅವರು ಡಿಸ್ಕಷನ್ ಮಾಡಿ ಸರ್ ಅವ್ರ ಹತ್ರ ನಾವು ಏನು ಮಾತಾಡೋಕ್ಕಾಗಲ್ಲ. ದೊಡ್ಡವರು, ಇಂಡಸ್ಟ್ರಿಗೆ ದೊಡ್ಡವರು. ನಮ್ಮದು ಏನಂತ ಅವರು ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನೋ ಒಂದು ಸಮಸ್ಯೆ. ಇನ್ನು 1 ಮಂತ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸರ್. ನೆಕ್ಸ್ಟ್ ಮಂತ್ ಒಂದೂವರೆ ತಿಂಗಳಲ್ಲಿ. ಇನ್ನಿಲ್ಲ ಸರ್, ಇನ್ನೂ ರೆಡಿ ಇದೆ. ಇನ್ನೂ ನಮ್ಗೊಂದು 15 ವರ್ಷದಿಂದ ಫ್ರೆಂಡ್ಶಿಪ್ಪು, ಡೈರೆಕ್ಷನು. ಡೈರೆಕ್ಟ್ರು ಈ ಕಥೆನ ಹೇಳಿದಾಗ ಕತೆ ತುಂಬ ಹಿಡಿಸ್ತು. ಅದಕ್ಕೆ ಸರಿ ಪ್ರೊಡ್ಯೂಸ್ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ಸ್ನೇಹಿತರು ಇಲ್ಲೂ ಪ್ಲ್ಯಾನ್ ಮಾಡಿ ಇದನ್ನು ಮಾಡ್ತಾಯಿದ್ವಿ. ನಿಜವಾದ ಘಟನೆಗಳನ್ನೇನೋ ಆಧಾರಿತ ಮೇಲೆ ಏನಾದ್ರು ಮಾಡಿದ್ದೀರಾ? ಇದು ಜನ ಮೋಸ ಹೋಗೋ ವಿಷಯಗಳು ಈಗ ನಡೀತಾರೋ ವಿಷಯನೇ ಸರ್ ತಗೊಂಡು ಮಾಡಿರೋದು. ಎಲ್ಲರೂ ಮೋಸ ಆಗ್ತಾ ಇದ್ದಾರೆ, ಹೆಂಗೆ ಆಗ್ತಾರೆ, ಆಸೆ ಜಾಸ್ತಿ ಕೊಡಬಾರ್ದು. ಅಂದರೆ ನಮ್ಮಲ್ಲಿ ಏನಿದೆಯೋ ಅಷ್ಟರಲ್ಲಿ ಬದುಕಿದ್ರೆ ತುಂಬ ಚೆನ್ನಾಗಿರ್ತೀವಿ. ನಾವು ತುಂಬ ಆಸೆ ಪಡೋಕೆ ಹೋದಾಗ ಅಲ್ಲಿ ಏನೇನು ಸಮಸ್ಯೆಗಳಾಗುತ್ತೆ ಅಂದ್ಬಿಟ್ಟು ಅದನ್ನು ತುಂಬ ಡೀಟೇಲಾಗಿ ನಮ್ಮ ನಿರ್ದೇಶಕರು ಚಿತ್ರೀಕರಣ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸರ್ ಕಾನ್ಸೆಪ್ಟು. ಇದೆಲ್ಲ ಬಂದು ಇವಾಗ ತುಂಬ ಜನ ಮೋಸ ಹೋಗಿರೋದ್ರ ಬಗ್ಗೆನೇ ತಗೊಂಡು ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಇನ್ಸಿಡೆಂಟ್ಸ್ ಆಗಿರುತ್ತೆ. ಏನೋ ಒಂದ್ರಲ್ಲಿ ಮೋಸ ಆಗಿರ್ತಾರೆ, ಇಲ್ಲ ಚೀಟಿಗಳಾಕಿ ಮೋಸ ಆಗಿರ್ಬೋದು, ಇಲ್ಲ ಏನೋ ಒಂದು ಏನೋ ವಜ್ರ ಸಿಗುತ್ತೆ ಅಂದ್ಬಿಟ್ಟು, ಇಲ್ಲ ಏನೋ ಒಂದು ಹಾವು ಅದು ಇದು ಏನೇನೋ ಇದೆ. ಆ ಥರ ಏನೋ ಎಲ್ಲರೂ ಒಂದೊಂದು ಇದರಲ್ಲಿ ಮೋಸ ಹೋಗಿರ್ತಾರೆ.
ಸೊ ಅದ್ರದ್ದು ಬೇಸ್ ತೊಗೊಂಡು ನಾವು ಪ್ರತಿಯೊಂದನ್ನು ಶೂಟ್ ಮಾಡ್ತಾ ಹೋದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸಲ್ಲಿ ಎಲ್ಲನೂ ಲಿಂಕ್ ಆಗುತ್ತೆ. ಮತ್ತು ಒಂದು ಎಲ್ಲ ಥರ ಅಡ್ವೆಂಚರಸ್ಸು ಇದೆ. ಒಂದು ಫಾರೆಸ್ಟಲ್ಲಿ ಇರೋವಂಥದ್ದು ಸೀನ್ಸ್ ಇದೆ, ಆ್ಯಕ್ಷನ್ ಚೆನ್ನಾಗಿದೆ, ಕಾಮಿಡಿ ಇದೆ, ಮತ್ತು ಎಲ್ಲ ವರ್ಗದವರು ನೋಡೋವಂಥ ಸಿನಿಮಾ ಮಾಡಿದ್ದಾರೆ. ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಅದೇ ಇವಾಗ ಆಡಿಯೋ ಲಾಂಚ್ ಆದಮೇಲೆ ನಾವು ಮತ್ತೆ ಇನ್ನೊಂದು ತಿಂಗಳೊಳಗಡೆ ನಾವು ಪ್ಲ್ಯಾನ್ ಮಾಡ್ಕೊತೀವಿ ರಿಲೀಸ್ ಯಾವಾಗ ಮಾಡಬೇಕು, ಏನು ಮಾಡಬೇಕು ಅಂತಂದ್ಬಿಟ್ಟು. ಆದಷ್ಟು ಬೇಗ ನಾವು ತೆರೆ ಮುಂದೆ ಬರ್ತೀವಿ. ತುಂಬ ಚೆನ್ನಾಗಿ ಬಂದಿದೆ. ನಂದು ಇದು 6ನೇ ಸಿನಿಮಾ. ನಾನು ಈ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ, ಪ್ರತಾಪ್ ಸಿಂಹ ಅಂತ ಅಂದ್ಬಿಟ್ಟು. ಇದಕ್ಕೆ ಮುಂಚೆ ಸ್ತಬ್ಧ ನಂದು 50 ಡೇಸ್ ಕಂಪ್ಲೀಟ್ ಆಯಿತು ತ್ರಿವೇಣಿ ಥಿಯೇಟ್ರಲ್ಲೇ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಇದು ನಂದು 6ನೇದು ಫೀನಿಕ್ಸು. ಎಲ್ಲ ಕತೆ ತುಂಬ ಚೆನ್ನಾಗಿತ್ತು. ನಮ್ಮ ನಿರ್ದೇಶಕರು ತುಂಬ ಕಷ್ಟಪಟ್ಟರು ಕತೆಗೆ. ಅದು ರಿಯಲ್ ಆಗಿ ನಡೆದಿರೋ, ಚೆನ್ನೈಯಲ್ಲಿ ಸೇಲಮಲ್ಲಿ ರಿಯಲ್ ಆಗಿ ನಡೆದಿರೋ ಕೆಲವೊಂದು ಇನ್ಸಿಡೆಂಟ್ಸ್ನ ತಗೊಂಡು ಪ್ರತಿಯೊಂದು ಜನಕ್ಕೂ ಅದು ತಲುಪಿಸ್ಬೇಕು. ಈ ಥರ ಎಲ್ಲ ಆಗುತ್ತೆ, ಈ ಥರ ಎಲ್ಲ ಮೋಸ ಆಗ್ತೀರಾ, ಇಲ್ಲೆಲ್ಲ ಹುಷಾರಾಗಿರಿ ಅಂತ ಅದನ್ನ ತೋರಿಸೋದಕ್ಕೋಸ್ಕರ ಅದು ಒಂದು ಮೆಸೇಜ್ ಇಟ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಪ್ರತಿಯೊಂದು ಸಪೋರ್ಟಿಂಗ್ ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಆಫ್ ಫುಲ್ಲು ಒಂದು ಫಾರೆಸ್ಟಲ್ಲಿ ಅಡ್ವೆಂಚರಸ್ ಆಗಿರುತ್ತೆ. ಆ ಫಾರೆಸ್ಟಲ್ಲಿ ಒಂದು ಸರ್ಚಿಂಗು, ಒಂದು ಅಂಟಿಂಗು, ಅದೆಲ್ಲ ತುಂಬ ಚೆನ್ನಾಗಿದೆ. ಅದಾದಮೇಲೆ ಒಂದು ಆ್ಯಕ್ಷನ್ ಬ್ಲಾಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದರಲ್ಲೂ ಸಸ್ಪೆನ್ಸ್ ಅನ್ನೋದು ಒಂದು ಸೀಟ್ ಎಡ್ಜಲ್ಲಿ ಕೂರಿಸೋ ಥರ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬಂದರೆ ನಮ್ಮ ನಿರ್ಮಾಪಕರು ಶ್ರೀನಿವಾಸ್ ಅಂದ್ಬಿಟ್ಟು ಮತ್ತು ಸುನೀಲ್ ಅಂದ್ಬಿಟ್ಟು ಅವರಿಬ್ಬರು ಕತೆಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತಾ ಬಂದರು. ಎಲ್ಲೂ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾ ನನಗೆಲ್ಲೂ ಬೇರೆ ಎಲ್ಲೋ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅನ್ನೋ ಫೀಲ್ ಆಗಲಿಲ್ಲ. ಅಷ್ಟು ಫ್ರೆಂಡ್ಲಿ ಆಗಿದ್ವಿ, ಅಷ್ಟು ಚೆನ್ನಾಗಿತ್ತು. ಒಂದು ಟ್ರಿಪ್ ಇದ್ದಂಗಿತ್ತು, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಏನು ಬೇಕು ಅವ್ರದ್ದು ಏನೇನಿದೆಯೋ ಎಲ್ಲ ಕರೆಕ್ಟಾಗಿ ಆ ಟೈಮ್ಗೆ ಕರೆಕ್ಟಾಗಿ ಇದು ಮಾಡ್ತಾಯಿದ್ರು. ಮತ್ತು ಕಥೆಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಆ ಕತೆಗೆ ಏನು ಬೇಕು ಅಂತ ಕೊಡೋದು ಒಂದು ನಿರ್ಮಾಪಕರದ್ದು. ಅವರಿಂದನೇ ಅರ್ಧ ನಮಗೆ ಇಲ್ಲಿ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡೋಕ್ಕಾಗಿದ್ದು. ಮುಂದಿನ ದಿನಗಳಲ್ಲಿ ನಾವು ತುಂಬ ಚೆನ್ನಾಗಿ ಪ್ರಮೋಷನ್ಸ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದೀವಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ. ಧನ್ಯವಾದ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಸುನೀಲ್ ಕುಮಾರ್ ಅಂತ. ಆ್ಯಕ್ಚುಲಿ ನಾನು ಈ ಫಿಲಿಮ್ನಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇದ್ದೀನಿ. ಆಮೇಲೆ ಈ ಫಿಲಿಮ್ನಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ರೋಲ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಒಂದು ದೊಡ್ಡ ಸ್ಕ್ಯಾಮ್, ಡಿಫ್ರೆಂಟ್ ಸ್ಕ್ಯಾಮ್ಸ್ ಇರುತ್ತೆ. ಎಲ್ರಿಗೂ ನಮಸ್ಕಾರ. ಹೆಸರು ಖುಷಿ ಅಂತ. ಮೂವಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿದ್ದೀನಿ. ಚೆನ್ನಾಗಿದೆ ಮೂವಿ, ಇಂಟ್ರೆಸ್ಟಿಂಗ್ ಆಗಿದೆ. ಗುಡ್. ಫ್ರೆಶರ್ ಫಸ್ಟ್ ಟೈಮ್ ನರ್ವಸ್ ಇರುತ್ತೆ, ಅಡ್ಜಸ್ಟ್ ಮಾಡೋದು. ನನಗೆ ಕೇಳಿಸ್ಬೇಕಮ್ಮ. ಹೆಸರು ಖುಷಿ ಅಂತ. ಫಸ್ಟ್ ಟೈಮ್ ಮೂವಿ ಮಾಡಿದ್ದೀನಿ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದೀನಿ. ಮೂವಿ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಗುಡ್. ಸಮ್ ಕ್ಯಾರೆಕ್ಟರ್ಸ್ ಲೈಕ್ ಹಲೋ, ಸ್ವಲ್ಪ ಹಂಗೆ ಯಾರೆಲ್ಲ ತಪ್ಪು ಮಾಡಿರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಆಕ್ಷನ್ ಸೀಕ್ವೆನ್ಸ್. ನಾನು ಇದೇ ಫಸ್ಟ್ ಫ್ರೆಶರ್. ಸ್ಕ್ರೀನ್ ಮೇಲೆ ರೂಡ್ ಆಗಿ ಕಾಣಿಸ್ತಾರೆ. ಇಲ್ಲಿ ಅವ್ರು ಮಾತಾಡೋಕೆ ಭಯ ಪಡ್ತಾ ಇದ್ದಾರೆ. ಅವ್ರದ್ದು ಒಂಥರ ಟೆರರ್ ಕ್ಯಾರೆಕ್ಟ್ರು, ಒಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾರೆ ಅವರು. ಪ್ರತಿಯೊಂದು ಸ್ಟೇಜಲ್ಲಿ ತುಂಬ ಚೆನ್ನಾಗಿದೆ ಅವ್ರದ್ದು. ಇಷ್ಟು ಇನ್ನೋಸೆಂಟ್ ಅಲ್ಲ ಅವರು, ತುಂಬ ಟೆರರು. ಸ್ವಲ್ಪ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ, ತುಂಬ ರೂಡಾಗೂ ಇದ್ದಾರೆ. ಇಲ್ಲಿ ಕಾಣಿಸೋಷ್ಟು ಸಾಫ್ಟ್ ಇಲ್ಲ ಅವರು. ನಮಸ್ಕಾರ. ನಂದಿದು ಒಂದು 50ನೇ ಮೂವಿ ಅಂತ ಹೇಳ್ಬೋದು. ಫೀನಿಕ್ಸ್ ಒಂದು ಒಳ್ಳೆ ಟೈಟ್ಲು ಇರೋ ಅಂಥದ್ದು. ಸೊ ಈ ಸಿನಿಮಾ ನಾವೇ ಯಾಕೆ ಮಾಡಬಾರ್ದಾಗಿತ್ತು ಮ್ಯೂಸಿಕ್ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಟೈಮಲ್ಲಿ ಡಿಸ್ಕಷನ್ ಆದಾಗ, ಮುಹೂರ್ತ ಆದಾಗ ಇದೇ ಟೈಟ್ಲ್ ಇಟ್ಕೊಂಡೇ ಮಾಡಿದರು. ಸೊ ಇವಾಗ ಫೈನಲಿ ಅಂತೂ ಇದೇ ಟೈಟ್ಲಲ್ಲೇ ಶೂಟಿಂಗ್ ಮುಗಿಸಿದ್ದಾರೆ. ಇದರಲ್ಲಿ ನಾನು ಒಂದು 5 ಸಾಂಗು ಮತ್ತು ಒಂದು ಟೀಸರ್ ಎಲ್ಲ ಮೊನ್ನೆ ಈಗ ಬಿಟ್ಟು ಮಾಡ್ತಾಯಿದ್ದೀವಿ. ಸೊ 5 ಸಾಂಗ್ ಬರುತ್ತೆ. 1 ಸಾಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಇನ್ನೂ 4 ಸಾಂಗ್ ಕಂಪೋಸ್ ಮಾಡ್ತಾಯಿದ್ದೀವಿ. ದಿ ಬೆಸ್ಟ್ ಸೌಂಡಿಂಗ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಇಲ್ಲ, ಅದಿನ್ನೂ ಪ್ಲ್ಯಾನ್ ಮಾಡಿಲ್ಲ. ಟೈಟಲ್ ಸಾಂಗ್ ಮಾಡಬೇಕು, ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಈಗ 1 ಸಾಂಗು ಮತ್ತು ಟೀಸರ್ ಇದೆ. ಇನ್ನೂ 4 ಸಾಂಗ್ ಕಂಪೋಸ್ ಮಾಡ್ತಾ ಇದ್ದೀವಿ. ಸೊ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಮಾಡಿದ್ದೆಲ್ಲ ಇಷ್ಟ ಆಗಿದೆ. ಸೊ ಬೇರೆ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮ್ಯೂಸಿಕ್. ಹೆಸರು ಜಗದೀಶ್ ಪಪ್ಪ ಅಂತ. ಈ ಚಿತ್ರದಲ್ಲಿ ಒಂದು ಖಳನಾಯಕನ ಪಾತ್ರದಲ್ಲಿ ಮಾಡಿದ್ದೀನಿ. ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಈ RP ಅಂತ ಬರುತ್ತೆ. ಆ RPಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದ ಪಾತ್ರನ ನಮ್ಮ ನಿರ್ದೇಶಕರು ಕೊಟ್ಟಿದ್ದಾರೆ. ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ.
ನಮ್ಮ ಹೊಸೂರು ವೆಂಕಟ್ ಅವ್ರ ಕಡೆಯಿಂದ ಇನ್ನೊಂದು ಇದ್ರ ಹಿಂದೆಗಡೆ ಒಂದು ಸಿನಿಮಾ ರಿಲೀಸ್ ಆಯಿತು ತಮಿಳಲ್ಲಿ ಟೆರರ್ ಅಂತ. ನಮ್ಮ ವೆಂಕಟ್ ಕಡೆಯಿಂದನೇ ಆ ಸಿನಿಮಾದಲ್ಲೂ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ ಟೆರರ್ ಅಂತ, ಅದು ರಿಲೀಸ್ ಆಯಿತು. ಇದು ಅವ್ರ ಕಡೆಯಿಂದ ಇದು 2ನೇ ಸಿನಿಮಾ. ವಾಯ್ಸ್ ಓವರು ಕೊಟ್ಟಿದ್ದೀನಿ ಇದಕ್ಕೆ, ರಾತ್ರಿ ತಾನೇ ಡಬ್ಬಿಂಗ್ ಮಾಡಿ ಬಂದು ಚೆನ್ನಾಗಿದೆ. ಟೀಸರ್ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿದೆ. ನಮ್ಮ ರಕ್ಷಿತ್ ಇದ್ದಾರೆ. ಇವತ್ತು ನಮ್ಮ ನಿರ್ಮಾಪಕರು ಬರ್ತಡೇ, ಆ ನಿರ್ಮಾಪಕರ ಬರ್ತಡೇ ವಿಶೇಷವಾಗಿ ಅರ್ಜೆಂಟಾಗಿ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ. ನಿರ್ಮಾಪಕರೇ ಒಳ್ಳೆಯದಾಗಲಿ, ಹುಟ್ಟುಹಬ್ಬದ ಶುಭಾಶಯಗಳು. ಈ ಚಿತ್ರದಿಂದ ನೀವು ಇನ್ನೊಂದಷ್ಟು ಚಿತ್ರಗಳನ್ನ ಮಾಡುವ ಶಕ್ತಿ ಚಾಮುಂಡೇಶ್ವರಿ ನೀವು ಕೊಡಲಿ ಅಂತೇಳಿ. ಮತ್ತು ನಮ್ಮ ಪ್ರತಾಪ್ ರೆಡ್ಡಿ ಅವರು ಇದ್ದಾರೆ, ಇವರು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಮ್ಮ ರಕ್ಷಿತ್ ಅವರು ಇದರಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಮ್ಮ ವೀರೇಶ್ ಅವರು ಮ್ಯೂಸಿಕ್ ಡೈರೆಕ್ಟ್ರು, ಒಳ್ಳೆ ಸಾಂಗ್ಸ್ ಎಲ್ಲ ಮಾಡಿದ್ದಾರೆ. ಓವರಾಲ್ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಓವರಾಲ್ ತಂಡಕ್ಕೆ ಒಳ್ಳೆಯದಾಗಲಿ. ಧನ್ಯವಾದಗಳು. ಇಲ್ಲಿ ಬಂದಿರೋ ಅಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಸಿನಿಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ನಾನು ಸುಮಾರು ಸೀರಿಯಲ್ಗಳಲ್ಲಿ ಒಂದು 45 ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ನಂದು ಉತ್ತರ ಕರ್ನಾಟಕ, ಹೊಸಪೇಟೆ ಹತ್ರ ಕುಷ್ಟಗಿ ಅಂತ ಬರುತ್ತೆ. ಒಂದು ಹಳ್ಳಿಯಿಂದ ಬಂದು ಒಂದು ನಮ್ಮ ಡೈರೆಕ್ಟ್ರು ಒಂದು ಚಾನ್ಸ್ ಕೊಟ್ಟರು. ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿಕೊಂಡು ಸೀರಿಯಲ್ ಮಾಡಿಕೊಂಡು ಹಂಗೆ ಸಿನಿಮಾಗಳು ಮಾಡಿಕೊಂಡು ಇನ್ನೊಂದು ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ರೆಡಿ ಆಗ್ತಾಯಿದೆ. ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು ನನ್ನ ಮೇಲೆ ಯಾವಾಗಲೂ ಇರಬೇಕಂತ ನಾನು ಕೇಳ್ಕೊತೀನಿ. ಹಾಯ್, ನಮಸ್ತೆ. ನಾನು ನಂದಿನಿ ಕಮಯ್ಯ ಅಂತ. ಕನ್ನಡದಲ್ಲಿ ಸುಮಾರು ಮೂವೀಸ್ ಮಾಡಿದ್ದೀನಿ. ಬಟ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ದು ನನಗೆ ಹೊಸೂರು ವೆಂಕಟ್ ಸರ್, ಡೈರೆಕ್ಟರ್ ವೆಂಕಟ್ ಸರ್. ಇದಕ್ಕೂ ಮುಂಚೆ ಗಡಿ ಮೂವಿ ಅಂತ ಒಂದು ಮಾಡಿದ್ದೆ, ಅವ್ರ ಜೊತೆಲೆ ವಿಲ್ಲನ್ ಪಾತ್ರ ಮಾಡಿದ್ದೆ. ಆ್ಯಂಡ್ ಇದರಲ್ಲೂ ಕೂಡ ವಿಲ್ಲನ್ ರೋಲ್ ಮಾಡ್ತಾ ಇದ್ದೀನಿ. ಎಲ್ಲರೂ ವೇದಿಕೆ ಮೇಲೆ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ಫೀನಿಕ್ಸ್ ಚಿತ್ರ 100 ದಿನ ಓಡ್ಲಿ, ಮತ್ತೆ ಮತ್ತೆ ಅವರು ಒಳ್ಳೆ ಚಿತ್ರ ನಿರ್ಮಾಣ ಮಾಡ್ತಾ ಇರ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇರ್ಲಿ. ಹೊಸ ಮುಖಗಳನ್ನ ನಾವು ನೋಡೋಣ, ಪ್ರತಿಭೆ ನೋಡೋಣ, ಎಲ್ಲರಿಗೂ ಪ್ರೋತ್ಸಾಹ ಕೊಡೋಣ. ಈಗ ನೀವು ಕೊಡೋ ಪ್ರೋತ್ಸಾಹ ಬರೀ ಚಪ್ಪಾಳೆ. ಪ್ಲೀಸ್ ಚಪ್ಪಾಳೆ ಹೊಡಿ. ನೀವು ಎಷ್ಟು ಜೋರ ಚಪ್ಪಾಳೆ ಹೋಗಿರೋ ಅಷ್ಟು ಬೇಗ ಏಡಿ ಬರುತ್ತೆ. ಎಲ್ಲೇ ಕೂತ್ಕೊಂಡಿರೋ ಅಲ್ಲೇ ಅನ್ಕೊಳ್ಳಿ, ಈ ಚಿತ್ರ ಚೆನ್ನಾಗಿ ಓಡ್ಲಿ, 100 ದಿನ ಓಡ್ಲಿ, ನಮ್ ಕನ್ನಡ ಇಂಡಸ್ಟ್ರಿ ಉಳಿಲಿ ಅಂತ. ಸೊ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡೋಣ. ಜೋರಾಗೆ